ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾಕೆ ಅಂತ ನೋಡ್ತಾ ಹೋದಾಗ ಸಾಲ ಕೊಟ್ಟವನ ಮೇಲೇನೆ ಹಲ್ಲೆ ಮಾಡಿಬಿಟ್ರ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಾಲದ ಹಣ ಕೇಳೋಕೆ ಅಂತ ಹೋದಾಗ ಅವಾಚ್ಯವಾಗಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ರು ಇವರು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಸಾಲ ಪಡೆದಿದ್ದಂತ 55 ಲಕ್ಷ ರೂಪಾಯಿ ವಾಪಸ್ ನೀಡದೇ ಇರುವಂತಹ ಆರೋಪದಲ್ಲಿ ಸಾಲ ಕೊಟ್ಟವನ ಮೇಲೆ ಹಲ್ಲೆ ಮಾಡಿದ್ರ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್. ಎಚ್ ವಿಶ್ವನಾಥ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾಲದ ಹಣ ಕೇಳೋದಕ್ಕೆ ಅಂತ ಹೋದಾಗ ಅವಾಚ್ಯವಾಗಿ ಬೈದು ನಿಂದಿಸಿದ್ರು, ಹಲ್ಲೆ ಮಾಡಿದ್ರು. ಸಾಲ ಪಡೆದಿದ್ದಂತ 55 ಲಕ್ಷ ರೂಪಾಯಿ ವಾಪಸ್ ನೀಡದೇ ಇರುವಂತಹ ಆರೋಪ ಕೂಡ ನ್ಯಾಯಾಲಯದ ಆದೇಶದ ಮೇಲೆ ಎಚ್ ವಿಶ್ವನಾಥ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2013ರಲ್ಲಿ ಮಹದೇವು ಅವರಿಂದ ಹಣ ಪಡ್ಕೊಂಡಿರ್ತಾರೆ ವಿಶ್ವನಾಥ್. 2026 ಫೆಬ್ರವರಿಯಲ್ಲಿ ಸಾಲದ ಹಣ ಕೇಳೋದಕ್ಕೆ ಅಂತ ಹೋದಾಗ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಕೋಟೆ ಹುಂಡಿ ಮಹದೇವ್ಗೆ ನಿಂದಿಸಿ ಹಲ್ಲೆಯನ್ನ ಕೂಡ ಇವರು ಮಾಡಿರ್ತಾರೆ. ಸಾಲ ಕೇಳೋಕೆ ಅಂತ ಬಂದಾಗ ಮೈಸೂರಿನ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇವರ ವಿರುದ್ಧ. ಸಾಲ ಇಸ್ಕೊಂಡಿರ್ತಾರೆ, ಅದನ್ನ ಕೇಳೋಕೆ ಅಂತ ಹೋದಾಗ ಅವಾಚ್ಯ ಶಬ್ದಗಳಿಂದ ಬೈಕ್ ಬಂದ ಹಾಗೆ ಬೈದು ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಸಾಲ ಕೊಟ್ಟವನ ಮೇಲೇನೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಇವ್ರ ಮೇಲೆ. ಸಾಲದ ಹಣ ಕೇಳೋಕೆ ಅಂತ ಹೋಗಿದ್ದೆ ತಪ್ಪಾ ಅಥವಾ ಏನಾಯ್ತು ನಿಜಕ್ಕೂ ಇವರಿಬ್ಬರ ಮಧ್ಯೆ? 55 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾರೆ. ಆ ಸಾಲವನ್ನ ಕೇಳೋಕೆ ಅಂತ ಹೋಗಿದ್ದಾಗ ಮಹದೇವು ಅನ್ನುವಂಥವ್ರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಯನ್ನ ಕೂಡ ಮಾಡೋಕ್ ಮುಂದಾಗಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸುವಾಗ ಮಹದೇವು 2013ರಲ್ಲಿ ಹಣ ಪಡ್ಕೊಂಡಿರ್ತಾರೆ ಎಂಎಲ್ಸಿ ವಿಶ್ವನಾಥ್ ಅವರು. ಅದನ್ನು ಈಗ ಫೆಬ್ರವರಿಯಲ್ಲಿ 2026 ಫೆಬ್ರವರಿಯಲ್ಲಿ ಹಣ ಕೇಳೋಕೆ ಅಂತ ಹೋಗಿರ್ತಾರೆ. ಕೇಳೋಕೆ ಅಂತ ಹೋದಾಗ ಹಲ್ಲೆ ಮಾಡಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಅವರು ಎಫ್ಐಆರ್ ಅನ್ನು ದಾಖಲಿಸಿರುವಂತದ್ದು ಎಂಎಲ್ಸಿ ವಿಶ್ವನಾಥ್ ವಿರುದ್ಧ. ಮಹದೇವು ದೂರನ್ನ ನೀಡಿದ್ದಾರೆ, ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ನಾನು 55 ಲಕ್ಷ 2013ರಲ್ಲಿ ಅವರು ನನ್ನ ಹತ್ರ ಇಸ್ಕೊಂಡಿದ್ರು. ಅದನ್ನ ನಾನು ಫೆಬ್ರವರಿಯಲ್ಲಿ ಅಂದ್ರೆ ಇದೇ ವರ್ಷದ 2026 ಫೆಬ್ರವರಿಯಲ್ಲಿ ನಾನು ಆ ಸಾಲ ಕೇಳೋಕೆ ಅಂತ ಹೋದಾಗ ಅವರು ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಎಫ್ಐಆರ್ ದಾಖಲಿಸಿರುವಂತದ್ದು. ಕೋಟೆ ಹುಂಡಿ ಮಹದೇವು ಅವರು ದೂರನ್ನ ನೀಡಿದ್ದಾರೆ. ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಸಾಲ ಕೊಟ್ಟಿದ್ದನ್ನ ವಾಪಸ್ ಕೇಳೋದಕ್ಕೆ ಅಂತ ಹೋದಾಗ ಒಂದಲ್ಲ ಎರಡಲ್ಲ 55 ಲಕ್ಷ ರೂಪಾಯಿ ವಾಪಸ್ ಕೊಡಿ, ನನ್ನ ಸಾಲವನ್ನ ನನ್ನ ಹತ್ರ ಏನು ಹಣ ಇಸ್ಕೊಂಡಿದ್ದೀರಲ್ಲ ಅದನ್ನು ವಾಪಸ್ ಕೊಡಿ ಅಂತ ಕೇಳೋಕೆ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೋಟೆ ಹುಂಡಿ ಮಹದೇವು ಅವರಿಗೆ ಈ ರೀತಿಯಾಗಿ ಅವರು ನಿಂದಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಅವರೇ ಹೋಗಿ ಎಫ್ಐಆರ್ ದಾಖಲಿಸಿರುವಂತದ್ದು ದೇವರಾಜ್ ಸಂಚಾರ ಪೊಲೀಸ್ ಸ್ಟೇಷನ್ ಅಲ್ಲಿ. ಬಿಜೆಪಿಯ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ವಿರುದ್ಧ ಎಫ್ಐಆರ್ ದಾಖಲಿ ಆಗಿದೆ. ಈಗ 2013ರಲ್ಲಿ ಈಸ್ಕೊಂಡಿದ್ದಂತಹ 55 ಲಕ್ಷ ರೂಪಾಯಿ ಸಾಲ ಅದನ್ನ ಇನ್ನೂ ಕೂಡ ಕೊಟ್ಟಿರಲಿಲ್ಲ, ಎಷ್ಟೋ ವರ್ಷಗಳಾಯಿತು. ಫೆಬ್ರವರಿಯಲ್ಲಿ 2026 ಫೆಬ್ರವರಿಯಲ್ಲಿ ಸಾಲ ಕೇಳೋಕೆ ಹೋದಾಗ ಹಲ್ಲೆ ಮಾಡಿದ್ದಾರೆ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪುಟ್ಟರಾಜು ನೀಡ್ತಾರೆ. ಎಸ್ ಪುಟ್ಟರಾಜು, ಈ ಎಂಎಲ್ಸಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವಿಶ್ವನಾಥ್ ಅವರ ವಿರುದ್ಧ. ಏನಾಯ್ತು ನಿಜಕ್ಕೂ ಇವರಿಬ್ಬರ ಮಧ್ಯೆ ಅಂತ? ಗಾಯತ್ರಿ, ಏನು 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ವಿಶ್ವನಾಥ್ ಅವರು ಸುಮಾರು 55 ಲಕ್ಷ ರೂಪಾಯಿಗಳನ್ನ ಸಾಲವಾಗಿ ಕೋಟೆ ಉಂಡಿ ಮಹಾದೇವ್ ಅವರ ಹತ್ರ ಪಡ್ಕೊಂಡಿದ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥ ವಿಚಾರ. ಸೊ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಎಂಎಲ್ಸಿ ವಿಶ್ವನಾಥ್ ಹಳ್ಳಿಯಕ್ಕಿ ವಿಶ್ವನಾಥ್ ಅವರನ್ನ ಏನು ಜಲದರ್ಶಿನಿಯಲ್ಲಿ ಈ ಮೀಟಿಂಗ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಕೋಟೆ ಉಂಡಿ ಮಹಾದೇವ್ ಅವರು ಹಣವನ್ನ ಕೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರವಾಗಿ ಏನು ಕೇಸನ್ನ ದಾಖಲು ಮಾಡೋದಕ್ಕೆ ಸ್ಟೇಷನ್ಗೆ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸ್ಟೇಷನ್ ಅವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡದ ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ
FIR ನ ದಾಖಲಿಸುವಂತೆ ಆದೇಶ ಆದ ನಂತರ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇಂದು FIR ಆಗಿರ್ತಕ್ಕಂಥದ್ದು ಗಾಯತ್ರಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.